ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಇಸ್ರೇಲ್ ಇರಾನ್ ಮಹಾಯುದ್ಧ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕ್ಷಿಪಣಿಗಳ ಮಳೆ. ಇರಾನ್ ಕಡೆಯಿಂದ ಇಸ್ರೇಲ್ ಗುರಿಯಾಗಿಸಿ ನೂರಾರು ಕ್ಷಿಪಣಿಗಳನ್ನು ಉಡಾಯಿಸಲಾಗಿದೆ. ಪ್ರತಿಯಾಗಿ ಇಸ್ರೇಲ್ ಕೂಡ ಐರನ್ ಡೋಮ್ ತಂತ್ರಜ್ಞಾನದ ಮೂಲಕ ದಾಳಿಯನ್ನು ಎದುರಿಸುತ್ತಿದ್ದು ಪ್ರತಿರೋಧ ಒಡ್ಡುತ್ತಿದೆ. ವಿಮಾನಯಾನ ಸ್ಥಗಿತ. ಯುದ್ಧದ ಭೀತಿಯಿಂದಾಗಿ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ದುಬೈ, ಕುವೈತ್ ಮತ್ತು ಬಹ್ರೇನ್ ಕಡೆಗೆ ಹೊರಡುವ ಮತ್ತು ಅಲ್ಲಿಂದ ಬರುವ ಎಲ್ಲಾ ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ವಾಯುಪ್ರದೇಶವನ್ನು ಮುಚ್ಚಲಾಗಿದ್ದು ಸಾವಿರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲೇ ಸಿಲುಕಿಕೊಂಡಿದ್ದಾರೆ. ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಅಲ್ಲಿ ನೆಲೆಸಿರುವ ಸಾವಿರಾರು ಭಾರತೀಯ ಪ್ರಜೆಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿರಂತರ ಸೈರನ್ ಸದ್ದು ಮತ್ತು ಕ್ಷಿಪಣಿ ದಾಳಿಯಿಂದಾಗಿ ಜನರು ಭೀತಿಯಲ್ಲಿದ್ದು ಸುರಕ್ಷಿತ ಸ್ಥಳಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಗಮನಿಸಿ, ಭಾರತ ಸರ್ಕಾರವು ಈಗಾಗಲೇ ಹೆಲ್ಪ್ಲೈನ್ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದ್ದು, ಅಲ್ಲಿರುವ ಭಾರತೀಯರು ಅನಗತ್ಯವಾಗಿ ಮನೆಯಿಂದ ಹೊರಬರದಂತೆ ಮತ್ತು ಸ್ಥಳೀಯ ರಾಯಭಾರ ಕಚೇರಿಯ ಸಂಪರ್ಕದಲ್ಲಿರುವಂತೆ ಸೂಚಿಸಿದೆ. ಪರಿಸ್ಥಿತಿ ಕ್ಷಣಕ್ಷಣಕ್ಕೂ ಗಂಭೀರವಾಗುತ್ತಿದ್ದು, ವಿಶ್ವಸಂಸ್ಥೆ ಕೂಡ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದೆ. ಹಲವು ಭಾರತೀಯರು ಕನ್ನಡಿಗರು ವಿಡಿಯೋ ಮಾಡಿ ತಾವು ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ಇಂಡಿಯನ್ ಎಂಬೆಸಿ ಸಂಪರ್ಕ ಮಾಡಲು ನಂಬರ್ ಇಲ್ಲಿವೆ ನೋಡಿ. ಮುಂದಿನ ಸುದ್ದಿಗಳನ್ನು ನೋಡಲು ಇನ್ಸೈಟ್ ನ್ಯೂಸ್ 14 ಸಬ್ಸ್ಕ್ರೈಬ್ ಮಾಡಿ. ತೇಜಸ್ವಿನಿ, ಏನಮ್ಮ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್. ನೆಕ್ಸ್ಟ್ 12 ಅವರ್ಸ್ ಅಂತ ಕೆಲವರು ಅಂತ ಇದ್ದಾರೆ. ಹಾಯ್ ಸೌದಿ ಕರ್ನಾಟಕ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಅನ್ನೋಕ್ಕಿಂತ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಕೇಳಬೇಕು. ಯಾಕಂದ್ರೆ ಬೆಹರಿನ್ ಆಯಿತು, ಅಬುಧಾಬಿ ಆಯಿತು, ಕತ್ತಾರ್ ಆಯಿತು, ಇವಾಗ ಸೌದಿ ಅರೇಬಿಯಾ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅದು ದಮಾಮ್ ಮತ್ತೆ ರಿಯಾದಲ್ಲಿ. ದೇವ್ರದಯಿಂದ ಯಾರಿಗೂ ಏನೂ ಆಗಿಲ್ಲ. ಐ ಹೋಪ್ ಮುಂದಕ್ಕೂ ಏನೂ ಆಗಲ್ಲ ಅನ್ಕೋತೀನಿ. ಆದ್ರೂ ನೀವು ಸ್ವಲ್ಪ ಅಲರ್ಟ್ ಆಗಿರಿ, ಸೇಫ್ ಆಗಿರಿ, ಮತ್ತೆ ನ್ಯೂಸ್ ನೋಡ್ತಾ ಇರಿ, ಫಾಲೋ ಮಾಡಿ ಗೌರ್ಮೆಂಟ್ ಏನು ಹೇಳುತ್ತೋ ಅದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಬ್ರೀನ್ ಅಂತ ಹೇಳಿ. ನಾನು ಮೂಲತಃ ಇಂಡಿಯಾದಿಂದ, ಕರ್ನಾಟಕದವಳು, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಶಿಕಾರಿಪುರ ತಾಲ್ಲೂಕು, ಶಿರಾಳಕೊಪ್ಪದಿಂದ. ನಾನು ಯಾಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಇವಾಗಿರೋದು ಬಹ್ರೇನಿನಲ್ಲಿ ಇವಾಗೊಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದು ಯಾಕಂತ ಹೇಳಿ ನಿಮಗೂ ಗೊತ್ತಿರಬಹುದು. ಬಿಕಾಸ್ ಆಫ್ ಅಮೆರಿಕಾ, ಇಸ್ರೇಲ್ ಆ್ಯಂಡ್ ಇರಾನ್ನ ಮಧ್ಯದಲ್ಲಿ ಏನು ವಾರ್ ನಡೀತಾ ಇದೆ. ಸೊ ಅದರಿಂದ ಇಲ್ಲಿ ಇಡೀ ಬಹ್ರೇನ್ನಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ, ಎಲ್ಲರೂ ಭಯದ ವಾತಾವರಣದಲ್ಲಿದ್ದಾರೆ. ನಾಟ್ ಓನ್ಲಿ ಬಹ್ರೇನೀಸ್, ನಾಟ್ ಓನ್ಲಿ ಇಂಡಿಯನ್ಸ್ ಅಂತ ಅಲ್ಲ, ಎಲ್ಲರೂ ಭಯದ ಒಂದು ವಾತಾವರಣದಲ್ಲಿದ್ದಾರೆ. ನಾನಿವಾಗ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ನೋಡಿ. ಸಿ, ಇದು ಜುಫೇರ್ ಏರಿಯಾ. ಬಹ್ರೇನ್ನಲ್ಲಿ ಜುಫೇರ್ ಏರಿಯಾ ಅಂತ ಇದೆ. ಜುಫೇರ್ನಲ್ಲಿ ಏನು US ಬೇಸ್ಡ್ ಏನು ನೆಲೆಗಳಿದ್ದಾವೆ, ಆ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದೆ ಇರಾನ್. ಸೊ ಇವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ನಾನು ತೋರಿಸ್ತೀನಿ. ಮಾರ್ನಿಂಗ್ ನೋಡಬೇಕಿತ್ತು ನೀವು. ಮಾರ್ನಿಂಗಿಂದ ಒಂದು 20 ಮಿಸೈಲ್ ಇಲ್ಲಿಂದ ಝೊಯ್ ಅಂತ ಹೋಗೋದು, ಬೊಮ್ ಸೌಂಡು. ನಾವು ನಿಜವಾಗ್ಲೂ ಎಷ್ಟು ಭಯ ಆಗಿತ್ತು ಅಂತ ಅಂದರೆ, ಇವಾಗ ಸ್ವಲ್ಪ ಶಾಂತವಾಗಿದೆ. ಅದಕ್ಕೆ ನಾನು ಮೇಲೆ ಬಂದು ವಿಡಿಯೋ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನೂ ಏನಂತಾರೆ ಅದಕ್ಕೆ, ಆ ಸ್ಮೋಕ್ ನೋಡ್ಬೋದು ನೀವು. ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು. ಮಾರ್ನಿಂಗಿಂದ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನಿಜವಾಗ್ಲೂ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಟ್ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಷ್ಟೆ. ಮಾರ್ನಿಂಗ್ ನೋಡಬೇಕಿತ್ತು ನೀವು. ಇಲ್ಲೆಲ್ಲ ಆಕಾಶ ಫುಲ್ಲು ನಿಮಗೆ ಮಿಸೈಲ್ನ ಒಂದು ಎಲ್ಲ ರೂಟ್ ಎಲ್ಲ ಕಾಣಿಸ್ತಿತ್ತು ನಿಮಗೆ. ಫುಲ್ಲು ಆಗ್ಬಿಟ್ಟಿತ್ತು. ಇಲ್ಲಿ ನೋಡಿ. ಹೇ ಗೈಸ್, ಸೊ ಏನು ಗೊತ್ತಾ, ಇವತ್ತು ಬಂದು ಡೇಟ್ ಫೆಬ್ರವರಿ 28. ಸೊ ದಿಸ್ ಈಸ್ ದ ಫೈನಲ್ ಲಾಸ್ಟ್ ಡೇ ಆಫ್ ಫೆಬ್ರವರಿ. ಇವತ್ತೇನಾಯ್ತು ಅಂತ ಹೇಳಿದ್ರೆ, ನಾವು ಲಾಗಿನ್ ಮಾಡಿ ಮಿನಿಮಮ್ 1 hour ಆಗಿದೆ ಅಷ್ಟೇ. ಸೊ ಅವಾಗಲೇ ನಾವು ಅಪಾರ್ಟ್ಮೆಂಟ್ಗೆ ಓಡ್ತಾ ಇದ್ದೀವಿ. ಸೊ ಇಟ್ಸ್ ಲೈಕ್ ಸಡನ್ ಆಗಿ ಆಫೀಸಲ್ಲಿ ಹೇಳಿದ್ರು, ನೀವೆಲ್ಲ ಹೊರಡಬೇಕು ಅಪಾರ್ಟ್ಮೆಂಟಿಗೆ ಇಮಿಡಿಯೇಟ್ ಆಗಿ ಅಂತ ಹೇಳಿಬಿಟ್ಟು. ಸೊ ನಮಗೂ ರೀಸನ್ ಗೊತ್ತಿರಲಿಲ್ಲ ಯಾಕೆ ಅಂತ. ಆಮೇಲೆ ಗೊತ್ತಾಯಿತು, ಸಮ್ ವಾರ್ ಈಸ್ ಗೋಯಿಂಗ್ ಆನ್ ಅಂತ. ಸೊ ಇರಾನ್, ಇಸ್ರಾಯೇಲ್ ಆ್ಯಂಡ್ US ಈ 3 ಕಂಟ್ರಿ ಮೇಲೆ ವಾರ್ಗಳು ನಡೀತಾ ಇದೆ.
ಸೊ ಹಾಗಾಗಿ ನಾವು ಆಫೀಸಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ದುಬೈ ಇಸ್ ಟೇಕಿಂಗ್ ಪ್ರಿಕಾಷನ್ಸ್. ದುಬೈ ಸಮಥಿಂಗ್ ಹ್ಯಾಪೆಂಡ್ ಗೈಸ್, ಏನಂತ ನಮಗೂ ಗೊತ್ತಿಲ್ಲ. ದುಬೈ ಏನಿಗೆ ಪ್ರಿಕಾಷನ್ಸ್ ತಗೊಳ್ತಾ ಇದೆ ಅಂತ ಹೇಳಿದ್ರೆ, ಲೈಕ್ ಅಬುದಾಬಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯಂತೆ. ಸೊ ಅಬುದಾಬಿ ದುಬೈ ತುಂಬ ದೂರ ಏನಿಲ್ಲ, ಹತ್ರನೇ ಇರೋದು. ಸೊ ಹಾಗಾಗಿ ದುಬೈ ವಾಂಟ್ಸ್ ಟು ಟೇಕ್ ಕೇರ್ ಆಫ್ ದ ಪೀಪಲ್. ಸೊ ವಿ ಗಾಟ್ ವರ್ಕ್ ಫ್ರಮ್ ಹೋಮ್. ಹೋಪ್ಫುಲಿ ವಿ ಪ್ರೇ ಗಾಡ್ ದಟ್ ವಿ ವಿಲ್ ಬಿ ಸೇಫ್. Our family will not be intensed. So hopefully we are praying for that, guys. ಅಷ್ಟೇ.